ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಗೈಸ್, ನಾನು ಇವತ್ತು ಮೀಶೋಯಿಂದ ತರಿಸಿರೋ ಶಾರ್ಟ್ ಕುರ್ತಿ ಹಾಲ್ನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪಾರ್ಟ್ 1 ನಾನು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ನಾನಿವತ್ತು ಪಾರ್ಟ್ 2ನ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಗೊತ್ತು, ನಾನು ಜಾಸ್ತಿ ಶಾಪಿಂಗ್ ಮಾಡ್ತಾ ಇರ್ತೀನಿ. ಸೊ ಒಂದೇ ವೀಡಿಯೋಲಿ ಅಷ್ಟೊಂದು ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಅದ್ರಲ್ಲಿ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ತೋರ್ಸೋಣ ಅಂತ. ಸೊ ಪಾರ್ಟ್ 1 ನೀವು ಆಲ್ರೆಡಿ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತು ನಾನು ಪಾರ್ಟ್ 2 ಅಲ್ಲಿ ತರಿಸಿರೋ ಎಲ್ಲ ಕುರ್ತಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಹೇಗೆ ಬಂದಿದೆ ಏನು ಅಂತ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ಈ ಥರ ಶಾಪಿಂಗ್, ಆ ಥರ ಎಂಟರ್ಟೈನ್ಮೆಂಟ್ ಎಲ್ಲನೂ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕೂಡ. ಆ್ಯಂಡ್ ಇದಕ್ಕೆ ಮಿಸ್ ಮಾಡ್ಕೋಬೇಡಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಇವಾಗ ಪಾರ್ಟ್ 2ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 2 ಅಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 6 ಕುರ್ತೀಸ್ ಇದೆ ಅಷ್ಟೇ. ಸೊ ಒಂದಾಗೇ ರಿವ್ಯೂ ಮಾಡ್ತೀನಿ ಗೈಸ್. ಸೊ ಫಸ್ಟ್ ಒಂದು ಬಂದ್ಬಿಟ್ಟು, ಸೊ ಎಲ್ಲಾನು ನಾನು ಕಾಟನ್ನಲ್ಲೇ ತರಿಸಿರೋದು. ಎಸ್ ಗೈಸ್, ಇದು ಬಂದ್ಬಿಟ್ಟು ಫಸ್ಟ್ ಒಂದು ಕುರ್ತಿ ಪಾರ್ಟ್ 2 ಅಲ್ಲಿ. ಸೊ ನೋಡಿ, ಬ್ಲ್ಯಾಕಲ್ಲಿ ತರಿಸಿದ್ದೀನಿ. ಬ್ಲ್ಯಾಕ್ ವಿತ್ ಇದ್ರ ಮೇಲೆ ಬಂದಿರೋದು ವೈಟ್ ಪ್ರಿಂಟೆಡ್ ಬಂದಿದೆ. ಸೊ ಸ್ಲೀವ್ ನೋಡ್ಬೋದು, ಇವಾಗ ಏನು ಬರುತ್ತಲ್ಲ ವೈಡ್ ಬೆಲ್ ಬಾಟಮ್ ಪ್ಯಾಂಟ್ ಬರುತ್ತಲ್ಲ, ಬಾಟಮಲ್ಲಿ ವೈಡ್ ಆಗಿರುತ್ತೆ. ಸೊ ಇದೂ ಅಷ್ಟೇ, ಸ್ಲೀವು ವೈಡ್ ಇದೆ ಎಡ್ಜಲ್ಲಿ. ಆ್ಯಂಡ್ ಇದಕ್ಕೆ ಸ್ಲೀವ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ಸ್ಲೀವಲ್ಲಿ ಈ ಥರ ಕೊಟ್ಟಿದ್ದಾರೆ ಹೊಸದಾಗಿ. ಆಮೇಲೆ ಫ್ರಂಟಲ್ಲಿ ಈ ಥರ ಟೈ ಮಾಡೋದಕ್ಕೆ ಈ ಥರ ಥ್ರೆಡ್ ಕೊಟ್ಟಿದ್ದಾರೆ. ಸೊ ಒಂದು ಬೋ ಟೈ ಮಾಡ್ಬೋದು. ಸೊ ಚೆನ್ನಾಗಿದೆ ಗೈಸ್. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಸಖತ್ತಾಗಿದೆ. ಪ್ಯೂರ್ ಕಾಟನ್ ಆ್ಯಂಡ್ ಕಲರು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಫಿಟ್ಟಿಂಗ್ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಸೊ ತುಂಬ ಅಫೋರ್ಡಬಲ್ ಪ್ರೈಸ್, ಒಳ್ಳೆ ಪ್ರೈಸ್ಗೆ ತರಿಸಿರೋದು. ಕ್ವಾಲಿಟಿ ವೈಸ್ ನೋಡಿದ್ರೆ ನನಗಂತೂ ಇಷ್ಟ ಆಯಿತು. ಸೊ ಒಂದ್ಸರಿ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ, ಬನ್ನಿ. ಆ್ಯಂಡ್ ಗೈಸ್ ನೋಡಿ, ನಾನು ವೇರ್ ಮಾಡಿದ್ದೀನಿ, ಎಷ್ಟು ಸಖತ್ತಾಗಿದೆ ಅಂದರೆ ನನಗೆ ಈ ಸ್ಲೀವ್ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಅಟ್ಯಾಚ್ ಆಗಿರೋದು, ಸೊ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಆ್ಯಂಡ್ ನೋಡಿ, ಸೊ ಇಷ್ಟು ಲೆಂತ್ ಬರುತ್ತೆ ಗೈಸ್. ಸೊ ನಾನು ವೇರ್ ಮಾಡಿರೋದು ಬ್ಯಾಗಿ ಜೀನ್ಸ್. ಸೊ ಬ್ಯಾಗಿ ಜೀನ್ಸ್ಗೆ ವೇರ್ ಮಾಡ್ಬೋದು ಶಾರ್ಟ್ ಕುರ್ತೀಸ್. ಸೊ ಶಾರ್ಟ್ ಕುರ್ತೀಸ್ ತೊಗೊಂಡ್ರೆ ನಿಮಗೆ ಇನ್ನೊಂದೇನು ಬೆನಿಫಿಟ್ ಅಪ್ಪ ಅಂತ ಅಂದರೆ, ಪ್ಲಾಜೋ ವೇರ್ ಮಾಡ್ಬೋದು, ಬೆಲ್ ಬಾಟಮ್ ಆ್ಯಂಡ್ ಸ್ಟ್ರೈಟ್ ಕಟ್, ಬ್ಯಾಗಿ ಆ್ಯಂಡ್ ನಾರ್ಮಲ್ ಜೀನ್ಸು ಕೂಡ ನೀವು ಈಸಿಯಾಗಿ ವೇರ್ ಮಾಡ್ಬೋದು. ಸೊ ಕಾಲೇಜ್ಗೆ, ಆಫೀಸ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೋಡಿ ಇದು ವೈಡ್ ಬಂದಿದೆ ಸ್ಲೀವ್. ಸೊ ಈ ಸ್ಲೀವ್ ಬಂದ್ಬಿಟ್ಟು ಇಷ್ಟು ವೈಡ್ ಇರುತ್ತೆ. ಸೊ ಬೆಲ್ ಬಾಟಮ್ ಪ್ಯಾಂಟ್ ಥರ ಬೆಲ್ ಬಾಟಮ್ ಸ್ಲೀವ್. ಸೊ ಇದಕ್ಕೆ ಏನಂತಾರೆ ಅಂತ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಬೆಲ್ ಬಾಟಮ್ ಸ್ಲೀವ್ ಅಂತ ಅಂತೀನಿ. ಸೊ ಈ ಥರ ಸ್ಲೀವ್ ಇದೆ. ಸೊ ನೋಡಿ, ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್. ಆ್ಯಂಡ್ ಬ್ಲ್ಯಾಕ್ ಕಲರ್, ಯಾವುದೇ ಥರದ ಕಲರ್ ಎಲ್ಲ ಹೋಗಲ್ಲ. ಆ್ಯಂಡ್ ಪ್ರಿಂಟೆಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನನಗಂತೂ ಇಷ್ಟ ಆಯಿತು ಗೈಸ್, ಇದು ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಆ್ಯಂಡ್ ಗೈಸ್, ನಾನು ಇವಾಗ ನೆಕ್ಸ್ಟ್ ತೆಗಿತಾ ಇರೋದು ಬಂದ್ಬಿಟ್ಟು, ಇದು ಅಂತೂ ಗೈಸ್ ವಾವ್ ಅಂತಲೇ ಹೇಳ್ಬೋದು. ಜಸ್ಟ್ ವಾವ್ ಅಷ್ಟೇ, ಬೇರೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ನೋಡಿ. ಸೊ ಇದು ಏನು ಸಖತ್ತಾಗಿದೆ ಕಲರ್ ಕಾಂಬಿನೇಷನ್, ಮತ್ತು ವಿ ನೆಕ್ ಬಂದಿದೆ. ಸೊ ವಿ ನೆಕ್ಕಲ್ಲಿ ಈ ಥರ ಗ್ಲಾಸ್ ಬರುತ್ತಲ್ಲ, ಗ್ಲಾಸ್ ಅಲ್ಲ ಇದು, ಇದೊಂಥರ ಸ್ಟಿಕ್ಕರ್ ಥರ ಬಂದಿದೆ. ಓಕೆನಾ? ಆ್ಯಂಡ್ ನೋಡಿ, ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಗೈಸ್. ಆ್ಯಂಡ್ ಇದು ಸ್ಲೀವ್ಲೆಸ್. ಇದು ಜಸ್ಟ್ ನನಗನ್ಸಿದ ಮಟ್ಟಿಗೆ ಇದು ಜಸ್ಟ್ 150 ರುಪೀಸ್ ಏನೋ ಕೊಟ್ಟಿರೋದು ನಾನು ಇದಕ್ಕೆ. ಸೊ ಇದೂ ಅಷ್ಟೇ ಪ್ಯೂರ್ ಕಾಟನ್ ಬಂದಿದೆ. ಸೊ ನೋಡಿ, ಸಖತ್ತಾಗಿದೆ. ಸೊ ಒಂದ್ಸರಿ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಗೈಸ್ ನೋಡಿ, ನಾನು ವೇರ್ ಮಾಡಿದ್ದೀನಿ, ಎಷ್ಟು ಸಖತ್ತಾಗಿದೆ ಅಂತ ಅಂದರೆ, ಇದು ನಿಜವಾಗ್ಲೂ ಯಾವುದ್ರಲ್ಲೂ ಇದು ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ ಗೈಸ್. ಕ್ವಾಲಿಟಿ ವೈಸು ಅಷ್ಟೇ, ಫಿಟ್ಟಿಂಗ್ ವೈಸ್ ಅಷ್ಟೇ, ಕಲರ್ ಕಾಂಬಿನೇಷನ್ ನಿಜವಾಗ್ಲೂ ನನಗಂತೂ ತುಂಬ ಅಂದರೆ ತುಂಬ, ನಾನು ತರಿಸಿರೋ ಇಷ್ಟರಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು. ಸೊ ನೋಡಿ, ಗ್ರೀನ್ ಕಲರ್ ಆ್ಯಂಡ್ ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಯಾವುದೇ ಥರದ ಡ್ರೆಸ್ ಇರಲಿಲ್ಲ. ನೋಡಿ ಸಖತ್ತಾಗಿದೆ ಗೈಸ್, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ದೀರಾ ನೀವು, ನೋಡಿ ಈ ಥರ ಬಂದಿದೆ. ಸೊ ಇದೆಲ್ಲ ಸ್ಟಿಕ್ಕರ್ ಥರ ಇದೆ. ಆ್ಯಂಡ್ ವಿ ಶೇಪ್ ನಂಗೆ ಸಖತ್ ಇಷ್ಟ ಗೈಸ್. ಆ್ಯಂಡ್ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಗೈಸ್. ಜಸ್ಟ್ 150 ರುಪೀಸ್ಗೆ ಈ ಥರ ಎಲ್ಲ ಸಿಗುತ್ತಾ ಅಂತ ಆಶ್ಚರ್ಯ ಆಗ್ತಾಯಿದೆ. ಸಿಗುತ್ತೆ, ಬಟ್ ಕ್ವಾಲಿಟಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ತರಿಸಿದ್ರಲ್ಲಿ ಹಂಗಾಗಿತ್ತು. ಬಟ್ ಇದು ಅಂತೂ
ಯಾವುದ್ರಲ್ಲೂ ಇಲ್ವೇ ಇಲ್ಲ ಗೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ. ಆ್ಯಂಡ್ ಗೈಸ್ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ಈ ಥರ ಸ್ಕೈ ಬ್ಲೂ ಕಲರಲ್ಲಿ ತರಿಸಿದ್ದೀನಿ. ಸೊ ಇದಂತೂ ಸಖತ್ ಅಂದರೆ ಸಖತ್ತಾಗಿದೆ ಗೈಸ್. ಬಿಕಾಸ್ ಯಾಕಪ್ಪ ಅಂತ ಅಂದರೆ ಇದು ಬಂದ್ಬಿಟ್ಟು ಕಾಲರ್ ನೆಕ್ ಬರುತ್ತೆ. ಕಾಲರ್ ನೆಕ್ ಫ್ರಂಟಲ್ಲಿ ಸೇಮ್ ವಿ ಶೇಪ್. ಇದು ನೋಡಿ ಫುಲ್ ಎಂಬ್ರಾಯ್ಡ್ರಿ ಇದೆ. ಸೊ ಪ್ಲೇನ್ ಕುರ್ತಿಗೆ ಈ ಥರ ಎಂಬ್ರಾಯ್ಡ್ರಿ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ್ಯಂಡ್ ಬರೀ ನೆಕ್ಗಲ್ಲ, ಸ್ಲೀವ್ಗೂ ನೋಡಿ ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಕಲರ್ ಅಂತೂ ಚೆನ್ನಾಗಿದೆ ಗೈಸ್. ಈ ಕಲರು ಅಷ್ಟೇ ನನ್ನ ಹತ್ರ ಇಲ್ಲ. ಸೊ ಈ ಥರದ್ದೊಂದು ಪಾರ್ಟಿ ವೇರ್ ಡ್ರೆಸ್ ಏನೋ ತರಿಸಿದೆ, ಫ್ರಾಕು, ಅದು ಮಾತ್ರ ಇರೋದು. ಬಟ್ ಅದು ಸ್ವಲ್ಪ ಬೇರೆ ಬ್ಲೂ ಬರುತ್ತೆ. ಬಟ್ ಇದೊಂಥರ ಸ್ಕೈ ಬ್ಲೂ, ಲೈಟ್ ಬ್ಲೂ ಇದೆ. ಸೊ ಇದನ್ನು ಒಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಗೈಸ್ ನೋಡಿ ಇದಂತೂ ಏನು ಸಖತ್ತಾಗಿದೆ ಅಂದರೆ ಸೇಮ್ ಇದು ಕೂಡ ವಿ ಶೇಪ್ ಬಂದಿದೆ. ಆ್ಯಂಡ್ ಇಲ್ಲಿ ವರ್ಕ್ ಇರೋದಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ, ಫುಲ್ ಔಟ್ಲುಕ್ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಲೈಟ್ ಕಲರ್ ಜೀನ್ಸ್ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಡಾರ್ಕ್ ಕಲರ್ ಜೀನ್ಸ್ ಯೂಸ್ ಮಾಡಿ, ಇಲ್ಲ ವೈಟ್ ಪ್ಲಾಜೋ ಯೂಸ್ ಮಾಡಿದ್ರು ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಲೈಟ್ ಕಲರೇ ಯಾವುದು ಯೂಸ್ ಮಾಡಬೇಡಿ, ಲೈಟಿಗೆ ಲೈಟ್ ಕಾಂಬಿನೇಷನ್ ಆಗ ಸ್ವಲ್ಪ ಡಾರ್ಕ್ ಬ್ಲೂ ಇದ್ದರೆ ವೇರ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಲೀವ್ ನೋಡಿ ಫುಲ್ ಸ್ಲೀವ್ ಬಂದಿದೆ. ಕ್ವಾಲಿಟಿನೂ ಅಷ್ಟೇ ಗೈಸ್, ತುಂಬ ಸಖತ್ತಾಗಿ ಅನಿಸುತ್ತೆ. ಇಲ್ಲ ಅಂದರೆ ನೀವು ಈ ಟಾಪ್ಗೆ ಯಾವ ಪ್ಯಾಂಟ್ ಯೂಸ್ ಮಾಡ್ಬೋದು ಗೊತ್ತಾ, ಧೋತಿ ಬರುತ್ತೆ ಗೊತ್ತಾ, ಧೋತಿ ಬರುತ್ತೆ. ಇಲ್ಲ ಆವಾಗ ಪಟ್ಯಾಲ ಪ್ಯಾಂಟ್ ಅಂತ ಬರ್ತಿತ್ತು ವೈಟ್. ಸೊ ಅದೆರಡನ್ನೂ ವೇರ್ ಮಾಡಿದ್ರಂತೂ ಇನ್ನೂ ಸಖತ್ತಾಗಿ ಲುಕ್ ಬರುತ್ತೆ ಗೈಸ್. ಸೊ ನೆಕ್ಸ್ಟ್ ನಾನು ಯಾವಾಗ ಅದು ತೊಗೊಂಡ್ರೆ ಸೊ ಇದ್ರ ಜೊತೆ ಒಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ. ಸೊ ನನಗಂತೂ ಕ್ವಾಲಿಟಿ ವೈಸ್ ಆಗಲಿ ಎಲ್ಲನೂ ಸಖತ್ತಾಗಿ ತುಂಬಾ ಇಷ್ಟ ಆಯಿತು. ಒಂಥರ ಡಿಫ್ರೆಂಟಾಗಿದೆ ಡಿಸೈನೂ ನೋಡಿ ಗೈಸ್, ನನಗಂತೂ ಇಷ್ಟ ಆಯಿತು. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ನೆಕ್ಸ್ಟು ಇನ್ನೊಂದು ತೊಗೊಂಡಿದ್ದೀನಿ. ಇದಂತೂ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಾಫ್ಟ್ ಆಗಿದೆ. ಯಾ ವಾವ್ ಗೈಸ್, ಚಂಚಡಾ ನೋಡಿ, ಬ್ಯಾಕ್ ಸೈಡಲ್ಲಿ ಈ ಥರ ಶೆಲ್ ಬರುತ್ತೆ. ಇದು ಏನಂತಾರೆ, ಕಪ್ಪೆ ಚಿಪ್ಪಲ್ಲ ಗೈಸ್, ಇದು ಕವಡೆ ಹಾಕ್ತಾರಲ್ಲ ಶಾಸ್ತ್ರದವರೆಲ್ಲ, ಕವಡೆ ಅಂತಾರಲ್ಲ, ಸೊ ಅದು ಇರೋದು ಕಲರ್ ಕಲರಲ್ಲಿ. ಆ್ಯಂಡ್ ನೋಡಿ ಇದಕ್ಕೂ ಅಷ್ಟೇ ಗೈಸ್, ಬೆಲ್ ಬಾಟಮ್ ಪ್ಯಾಂಟ್ ಥರ ಬೆಲ್ ಬಾಟಮ್, ಸ್ಲೀವ್ ಇದೆ, ಕುರ್ತಾ. ಆ್ಯಂಡ್ ಇದು ಅಷ್ಟೇ ಕ್ವಾಲಿಟಿ ವೈಸ್ ಸಖತ್ತಾಗಿದೆ ಗೈಸ್. ಆ್ಯಂಡ್ ಕಾಂಬಿನೇಷನ್ ಅಷ್ಟೇ ನೋಡಿ, ಒಂಥರ ಗ್ರೇ ಬಂದಿದೆ, ಅದ್ರ ಜೊತೆಗೆ ವೈಟ್ ಆ್ಯಂಡ್ ಬ್ಲೂ ಫ್ಲವರ್ ಪ್ರಿಂಟ್ ಇರೋದು. ಸೊ ಒಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಗೈಸ್ ನಾನು ವೇರ್ ಮಾಡಿದ್ದೀನಿ ನೋಡಿ, ನೆಕ್ ಬಂದ್ಬಿಟ್ಟು ಸ್ಕ್ವೇರಲ್ಲಿದೆ. ಆ್ಯಂಡ್ ಸ್ಲೀವ್ ನೀವೇ ನೋಡ್ತಾ ಇದ್ದೀರಾ ಫುಲ್ ವೈಡ್ ಆಗಿರೋದು. ಸೊ ಫಿಟ್ಟಿಂಗ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಬ್ಯಾಗಿ ಜೀನ್ಸ್ಗಂತೂ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಅಲ್ಟಿ ಗೈಸ್. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡು ಈ ಥರ ಶೆಲ್ ಇದೆ, ಏನು ಚೆನ್ನಾಗಿ ಕಾಣಿಸುತ್ತಲ್ಲ. ಇದನ್ನು ಬೀಚ್ಗೆಲ್ಲ ನೀವು ಯೂಸ್ ಮಾಡ್ಬೋದು ಗೈಸ್, ಬೀಚ್ ಸೈಡ್ ಅಂದರೆ, ಯಾಕಂದರೆ ಹಿಂದೆ ಶೆಲ್ ಇದೆಯಲ್ಲ, ಸೊ ಅದೊಂಥರ ಬೀಚ್ ಡ್ರೆಸ್ ಥರ. ಬೀಚ್ ಡ್ರೆಸ್ಸಿಗೆಲ್ಲ ಇವಾಗ ನಾರ್ಮಲಾಗಿ ಈ ಶೆಲ್ಸ್ಗಳು ಆ ಥರದ್ದೆಲ್ಲ ಸ್ಟಿಕ್ ಮಾಡಿರ್ತಾರೆ. ಸೊ ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಹೇಗಿದೆ, ಕ್ವಾಲಿಟಿ ವೈಸ್ ಅಂತೂ ಮಾತೇ ಇಲ್ಲ ಗೈಸ್, ಸಖತ್ ಅಂದರೆ ಸಖತ್ತಾಗಿದೆ. ಫುಲ್ ಪ್ಯೂರ್ ಕಾಟನ್ ಬೇರೆ ನೋಡಿ, ಕಲರ್ ಕಾಂಬಿನೇಷನ್ ಅಷ್ಟೇ ವೈಟ್ ಬ್ಲೂ, ಮಸ್ತ್ 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 ಗೈಸ್. ಸೊ ಇವಾಗ ನೆಕ್ಸ್ಟ್ ನೋಡೋಣ. ಆ್ಯಂಡ್ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಶಾರ್ಟ್ ಕುರ್ತಿ, ಬಟ್ ಬ್ಲೂ ಕಲರ್ ಆ್ಯಂಡ್ ವೈಟ್ ಪ್ರಿಂಟೆಡ್ ಫ್ಲವರಲ್ಲಿ ತರಿಸಿರೋದು. ಸೊ ಈ ಬ್ಲೂ ಕಲರ್ ನನ್ನ ಹತ್ರ ಇಲ್ಲ ಗೈಸ್, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಸೊ ಬ್ಲೂ ಆ್ಯಂಡ್ ಸೇಮ್ ಫುಲ್ ಸ್ಲೀವ್ ಬರುತ್ತೆ ಗೈಸ್, ನೋಡಿ ಫುಲ್ ಸ್ಲೀವ್ ಬರುತ್ತೆ ಈ ಥರ ನೋಡಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಸಿ ಹಿಯರ್ ಗೈಸ್, ಇದನ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಬೋದು ಫಿಟ್ಟಿಂಗ್ಗೆ. ಸೊ ಇಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ಇದು. ಸೊ ಇದನ್ನು ಟೈ ಮಾಡಿಕೊಂಡು ನಮ್ಮ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಬೋದು ಗೈಸ್, ತುಂಬ ಸಖತ್ತಾಗಿದೆ. ಕ್ವಾಲಿಟಿನೂ ಅಷ್ಟೇ ಪ್ಯೂರ್ 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 ಕಾಟನ್ ನೋಡಿ, ಕಲರ್ ಅಂತೂ ಸಖತ್ತಾಗಿದೆ ಗೈಸ್. ಒಂದ್ಸತಿ ವೇರ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಗೈಸ್. ಯಸ್, ಇದಂತೂ ಇನ್ನೂ ಸಖತ್ತಾಗಿದೆ ಗೈಸ್. ನೋಡಿ ವೈಟ್ ಪ್ರಿಂಟ್ ಬಂದಿದೆಯಲ್ಲ, ಬುಟ್ಟ ಬುಟ್ಟ, ಅದಂತೂ ತುಂಬಾ ಚೆನ್ನಾಗಿದೆ ನೋಡಿ. ಫುಲ್ ಸ್ಲೀವ್ ಬರುತ್ತೆ,
ಸೊ ಹಾಫ್ ಸ್ಲೀವ್ ಇಲ್ಲ, ಫುಲ್ ಸ್ಲೀವ್ ಬರುತ್ತೆ ಆ್ಯಂಡ್ ಶಾರ್ಟ್ ಇಷ್ಟು ಬರುತ್ತೆ ಲೆಂತು. ಸೊ ಫಿಟ್ಟಿಂಗು ಅಷ್ಟೇ ಗೈಸ್, ಆಗಲೇ ತೋರಿಸಿದ್ನಲ್ಲ ಹಿಂದೆ ಥ್ರೆಡ್ ಇದೆ. ಸೊ ನೀವು ಈ ಥರ ಎಳ್ಕೊಂಡು ಟೈ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ಸೊ ಸ್ಕ್ವೇರ್ ಇದೆ ನೆಕ್ ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಗೈಸ್. ಸಾಫ್ಟ್ ಆಗಿದೆ, ತುಂಬ ರೊಟ್ಟು ಥರ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದಲ್ಲ, ಚೆನ್ನಾಗಿದೆ. ಕಲ್ಲರು ಅಷ್ಟೇ ಗೈಸ್, ಕಲರ್ ಅಂದರೆ ಡಿಮ್ ಇಲ್ಲ ಗೈಸ್, ಡಾರ್ಕ್ ಕಲರಲ್ಲಿದೆ. ಡಾರ್ಕ್ ಬ್ಲೂ ವಿತ್ ವೈಟ್ ಕಾಂಬಿನೇಷನ್, ಜಸ್ಟ್ ಆಸಮ್ ಆಗಿದೆ. ನನಗಂತೂ ಇದು ಇಷ್ಟ ಆಯಿತು. ಸೊ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ 2 ಅಲ್ಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾ, ಸೊ ಇನ್ನೊಂದು ಕುರ್ತಾ ತೆಗಿತಾ ಇದ್ದೀನಿ. ಎಸ್, ಇದಂತೂ ಗೈಸ್ ಗ್ರೀನ್ ಆ್ಯಂಡ್ ಇನ್ನೊಂದು ಟ್ರೆಂಡಿಂಗಲ್ಲಿರೋದು ಕುರ್ತಾ ಟಾಪ್ ಇದು. ಸೊ ನೋಡಿ ಈ ಥರ ಸ್ಲೀವ್ ಇರುತ್ತೆ, ಇದಕ್ಕೆ ಟೈ ಮಾಡ್ಕೋಬೇಕು ನಾವು ಶೋಲ್ಡರ್ಗೆ. ಇದಕ್ಕೆ ಯಾವುದೇ ಥರದ ಎಕ್ಸ್ಟ್ರಾ ಸ್ಲೀವ್ ಎಲ್ಲ ಇರಲ್ಲ. ಇದೇನೆ ಶಾರ್ಟ್ ಕುರ್ತಿ, ಗ್ರೀನ್ ಕಾಂಬಿನೇಷನು, ಗ್ರೀನ್ಗೆ ನೋಡಿ ರೆಡ್ ಕಲರ್ ಫ್ಲವರ್ ಬಂದಿದೆ. ಸೊ ಅದೆರಡು ಕಾಂಬಿನೇಷನು ಒಳ್ಳೆ ಲುಕ್ ಕೊಡುತ್ತೆ ಗೈಸ್. ಇದು ಈ ಥರ ಟೈ ಮಾಡ್ಕೊಳ್ಳೋದು. ಸೊ ಇಲ್ಲಿ ಬೋ ಕಟ್ಕೊಬೋದು ಶೋಲ್ಡರ್ಗೆ, ಚೆನ್ನಾಗಿದೆ ಗೈಸ್. ಈ ಬ್ಲೂನು ಚೆನ್ನಾಗಿದೆ, ಗ್ರೀನು ಚೆನ್ನಾಗಿದೆ, ಸಖತ್ತಾಗಿದೆ ಎಲ್ಲ ಒಂಥರ. ಓಕೆ, ಇದನ್ನೊಂದು ಸತಿ ವೇರ್ ಮಾಡ್ಕೊಂಬರೋಣ ಬನ್ನಿ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಆ್ಯಂಡ್ ಗೈಸ್ ನಾನು ಇವಾಗ ವೇರ್ ಮಾಡಿದ್ದೀನಿ ನೋಡಿ. ಪಾರ್ಟ್ 2 ಅಲ್ಲಿ ಬಂದ್ಬಿಟ್ಟು ಇದು ಲಾಸ್ಟ್ ಟಾಪ್. ಸೊ ನಾನು ಅವಾಗೇ ಹೇಳಿದ್ದೆ ಈ ಥರ ಶೋಲ್ಡರ್ಗೆ ಟೈ ಮಾಡಬೇಕು ಸ್ಲೀವ್ ಬಂದ್ಬಿಟ್ಟು. ಸೊ ಎಕ್ಸ್ಟ್ರಾ ಸ್ಲೀವ್ ಏನೂ ಇರಲ್ಲ. ಸೊ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ತರಿಸಿರೋ ಎಲ್ಲ ಕುರ್ತಾ ಕೂಡ ಪ್ಯೂರ್ ಕಾಟನ್ ಗೈಸ್. ಪ್ಯೂರ್ ಅಂದರೆ ಪ್ಯೂರ್ ಕಾಟನಲ್ಲಿರೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ಕಡಿಮೆ ಪ್ರೈಸಿಗೆ ಇಷ್ಟು ಒಳ್ಳೆ ಕುರ್ತಿ ಸಿಗುತ್ತಾ ಅಂತ ಡೌಟ್ ಬಂದ್ಬಿಡುತ್ತೆ. ಸೊ ಸಖತ್ತಾಗಿದೆ ಗೈಸ್ ಎಲ್ಲಾನು. ಸೊ ಈಸಿಯಾಗಿ ವೇರ್ ಮಾಡ್ಬೋದು. ಸೊ ಆಫೀಸ್ಗೆ ಹಾಕೊಂಡೋದ್ರೆ ಏನಂತಾರೆ ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ಲೋ ಆ ಥರ ಟೆನ್ಷನ್ನೇ ಇರಲ್ಲ. ಅಷ್ಟು ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಬಂದಿರೋದು. ಸೊ ಅಫೋರ್ಡೆಬಲ್ ಪ್ರೈಸ್ಗೆ ನೋಡಿ. ಈ ಥರ ಇವಾಗಂತೂ ಟ್ರೆಂಡ್ ಗೈಸ್ ಇದು. ಈ ಥರ ಬ್ಯಾಗಿ ಮೇಲೆ ಶಾರ್ಟ್ ಕುರ್ತಿ ಹಾಕೋದು ಟ್ರೆಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳ್ಳೆ ಲುಕ್ ಕೊಡುತ್ತೆ. ಸೊ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ, ಒಂಥರ ಏನಂತಾರೆ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇಷ್ಟೇ ಗೈಸ್. ಪಾರ್ಟ್ 2 ಅಲ್ಲಿ 6 ಕುರ್ತಾಸೇನೋ ನಾನು ಆಲ್ರೆಡಿ ತೋರಿಸಿದ್ದೀನಿ. ಪಾರ್ಟ್ 1 8 ಕುರ್ತೀಸ್ ನಾನು ತೋರಿಸಿದ್ದೀನಿ. ಸೊ ಅದು ಅಷ್ಟೇ, ಎಲ್ಲಾದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಆ್ಯಂಡ್ ಇವಾಗ ಪಾರ್ಟ್ 2 ಅಲ್ಲಿ ತೋರಿಸಿರೋ ಎಲ್ಲ ಲಿಂಕ್, ಎಲ್ಲ ಪ್ರಾಡಕ್ಟ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಶಾಪ್ ಮಾಡಬೇಕು ಅಂತ ಅಂದರೆ ಅಲ್ಲೇ ಹೋಗಿ ಡೈರೆಕ್ಟಾಗಿ ಲಿಂಕ್ನ ಕ್ಲಿಕ್ ಮಾಡ್ಬೋದು. ಸೊ ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ನಿಮಗೆ ಯಾವುದ್ರದ್ದು ಹಾಲ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಸೊ ನಾನು ಆ ಪ್ರಾಡಕ್ಟ್ನ ತರಿಸಿ ಹಾಲ್ ಮಾಡ್ತೀನಿ. ಆ್ಯಂಡ್ ರೀಸೆಂಟಾಗಿ ಕೇಳಿದ್ದೀರಾ ಟೋರಿಂಗ್, ಒಬ್ಬರು ಕೇಳಿದ್ದೀರಾ. ಸೊ ಆದಷ್ಟು ಬೇಗ ಟೋರಿಂಗ್ ತರಿಸಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ಆರ್ಡ್ರ್ ಮಾಡಿದ್ರೆ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಆರ್ಡ್ರ್ ಮಾಡಿ ಆ್ಯಂಡ್ ನಾನು ಹುಡುಕ್ಬೇಕಲ್ವಾ ಬೆಸ್ಟ್ ಯಾವುದಿದೆ, ಯಾವ್ದು ಚೆನ್ನಾಗಿದೆ ಅಂತ. ಸುಮ್ಮನೆ ರ್ಯಾಂಡಮಾಗಿ ಯಾವುದಾದ್ರು ತರಿಸಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಇವಾಗ ರಿಸರ್ಚಿಂಗಲ್ಲಿದ್ದೀನಿ. ಸೊ ತರಿಸ್ಬಿಟ್ಟು ಅದನ್ನೊಂದು ಮಾಡ್ತೀನಿ. ಸೊ ಕುರ್ತಾ ಅಂತೂ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಏನೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ಈ ಥರ ಮೀಶೋ ಹಾಲ್ ತುಂಬ ಅಂದರೆ ತುಂಬಾ ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕೂಡ ಈ ಥರ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಇನ್ನು ಬಿಡ್ತಾನೇ ಇರ್ತೀನಿ. ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.